ಹಂತವಾಗಿ ಶಾಲಾ ಕಾಲೇಜ್ ಆರಂಭವಾಗಿದೆ. ಇಲ್ಲಿ ತನಕ ಅತಿ ದೊಡ್ಡ ಸಮಸ್ಯೆಗಳು ಅಂತ ಏನು ಕಂಡು ಬಂದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಶಾಲೆ ಶುರುವಾಗುತ್ತಾ ಈಗಿರುವಂತ ಪ್ರಶ್ನೆ ಇದು. ಶಾಲೆ ಆರಂಭಿಸೋ ಬಗ್ಗೆ ನಾಳೆ ಅಂತಿಮ ತೀರ್ಮಾನ ಆಗುತ್ತೆ. 1ನೇ ತರಗತಿಯಿಂದ 8ನೇ ತರಗತಿ ತನಕ ಶಾಲೆ ಓಪನ್ ಮಾಡೋ ಬಗ್ಗೆ ಈಗ ಶಿಕ್ಷಣ ಇಲಾಖೆ ನಾಳೆ ಮಹತ್ವದ ಮೀಟಿಂಗ್ ನಡೆಸುತ್ತೆ. ಇನ್ನು ನಾಳೆ ಶಿಕ್ಷಣ ಸಚಿವರು ಕೂಡ ಇರ್ತಾರೆ. ಅವರ ನೇತೃತ್ವದಲ್ಲೇ ಸಭೆ ನಡೆಯುತ್ತೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ನಾಳಿನ ಸಭೆಯಲ್ಲಿ ಇರ್ತಾರೆ. ಒಂದು ವೇಳೆ ಈಗ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ತರಗತಿಗಳನ್ನು ಆರಂಭ ಮಾಡಿದ್ರೆ ಅದರ ಸಾಧಕ ಬಾಧಕಗಳು ಏನೇನು, ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆಗಳಾಗುತ್ತಾ, ವಿದ್ಯಾರ್ಥಿಗಳನ್ನ ಕರೆಸಿದ್ರು ಕೂಡ ಯಾವ ತರ ಸವಲತ್ತುಗಳನ್ನು ಅವರಿಗೆ ಕೊಡಬೇಕಾಗತ್ತೆ ಫೆಸಿಲಿಟೀಸ್ ವೈಸ್, ಹಾಗೇನೆ ಈಗ ಸ್ವಚ್ಛತೆ ಬಗ್ಗೆನೂ ಕೂಡ ಆದ್ಯತೆ ಕೊಡಬೇಕಾಗತ್ತೆ, ಸೋಷಿಯಲ್ ಡಿಸ್ಟೆನ್ಸ್, ಹಾಗೇನೆ ಸ್ಯಾನಿಟೈಸ್ ಮಾಡೋದು, ಈ ಎಲ್ಲ ವಿಚಾರವಾಗಿ ನಾಳೆ ಮಹತ್ವದ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ. ಇನ್ನು ಮಾರ್ಚ್ 1ರಿಂದ ಹಾಗಾದ್ರೆ ಶಾಲೆಗಳು ಆರಂಭವಾಗುತ್ವಾ ಅನ್ನೋದನ್ನ ನೋಡಬೇಕಾಗತ್ತೆ. 1ನೇ ಕ್ಲಾಸಿಂದ 8ನೇ ಕ್ಲಾಸ್ನ ತನಕ ಶಾಲೆ ಆರಂಭ ಮಾಡೋದಕ್ಕೆ ಈಗ ಸರ್ಕಾರನೂ ಕೂಡ ಉತ್ಸುಕತೆಯಿಂದ ಇದೆ. ಶಿಕ್ಷಣ ಸಚಿವರು ಈಗ ಯಾವ ನಿರ್ಧಾರಕ್ಕೆ ಬರ್ತಾರೆ ನಾಳೆ ನಡೆಯುವಂತ ಸಮಾಲೋಚನೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ಬಹುತೇಕ ಪೋಷಕರು ಹೇಳ್ತಿರೋದು ಅದೇ ಮಾತುಗನ್ನ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಅಂತ ಏನು ಪಾಠ ಹೇಳ್ಕೊಡ್ತಾ ಇದ್ದಾರೆ ಅದು ಯಾವುದು ಕೂಡ ಸರಿಯಾಗಿ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ. ಮತ್ತೆ ಈ ಹಿಂದೆ ಕಲ್ತಿರೋದನ್ನು ಕೂಡ ಆಲ್ಮೋಸ್ಟ್ ಈ ಸಣ್ಣ ಮಕ್ಕಳೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಒಂದಿಷ್ಟು ವರದಿ ಕೂಡ ಹೇಳ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಈಗ ಸುಗಮವಾಗಿ ಶಾಲೆಗಳು ನಡೀತಾ ಇದೆ. ಈಗ ಸೋಫಾರ್ ಅಂತಂದ್ರೆ 9ರಿಂದ 12ನೇ ತರಗತಿ ತನಕ ಏನು ನಡೀತಾ ಇದೆ ಅವೆಲ್ಲವೂ ಕೂಡ ಸುಗಮವಾಗಿ ನಡೀತಾ ಇದೆ. ಈಗ 1ನೇ ಕ್ಲಾಸಿಂದ 6ನೇ ಕ್ಲಾಸ್ ತನಕ ಶಾಲೆ ಆರಂಭ ವಿಚಾರ ಏನಿದೆ 1ನೇ ತರಗತಿಯಿಂದಲೇ ಆರಂಭಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಇವಾಗ ನಾಳೆ ನಿರ್ಧಾರ ಮಾಡಲಾಗುತ್ತೆ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಪೋಷಕರು, ಶಾಲೆ ಆಡಳಿತ ಮಂಡಳಿ ಇಬ್ರು ಕೂಡ ಮುಖ್ಯವಾಗುತ್ತೆ. ಸರ್ಕಾರದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ಆರೋಪ ಮಾಡೋದರ ಬದಲು ನಿಮ್ಮ ಹತ್ರ ಏನಾದರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಕೊಡಿ ಅಂತ ಹೇಳಿ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಾಳೆ ಆರೋಗ್ಯ ಇಲಾಖೆ ಜೊತೆ ನಮ್ಮ ಇಲಾಖೆಯ ಒಂದು ಸಭೆ ಇದೆ. ಈಗಾಗಲೇ ನಾವು 9, 10, 11, 12 ಈ ತರಗತಿಗಳಿಗೆ ನಾವು ಚಟುವಟಿಕೆ ಪ್ರಾರಂಭ ಮಾಡಿದ್ದೀವಿ. ಸೊ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ 6ನೇ ಕ್ಲಾಸಿಂದನೇ ಬೇಕು, 1ನೇ ಕ್ಲಾಸಿಂದನೇ ಬೇಕು ಅನ್ನೋದು ಕೂಡ ಚರ್ಚೆ ಕೇಳ್ತಾ ಇದ್ದೀವಿ. ಸೊ ನಾವು ಕೂಡ ಈಗಾಗಲೇ ಬೇರೆ ಬೇರೆ ನಮ್ಮ ಹತ್ರ ಏನು ವರದಿ ಇದೆ, ಎಷ್ಟೆಷ್ಟು ಅಟೆಂಡೆನ್ಸ್ ಇದೆ, ಎಷ್ಟೆಷ್ಟು ಹಾಜರಾತಿ ಇದೆ, ಅದನ್ನೆಲ್ಲನೂ ಕೂಡ ಇಟ್ಬಿಟ್ಟು ಆರೋಗ್ಯ ಇಲಾಖೆಯ ಒಂದು ಸಮ್ಮತಿ ಕೇಳೋಕ್ಕೋಸ್ಕರ ನಾವು ಸಿದ್ಧರಾಗಿದ್ದೀವಿ. ಅವ್ರು ಕೊಟ್ಟ ಮೇಲೆ ನಾವು ಮುಂದಿನ ಹೆಜ್ಜೆ ಇಡ್ತೀವಿ. ನಮ್ಮ ತಯಾರಿ ಅಂತೂ ಪೂರ್ತಿ ನಡೆದಿದೆ. ಇದೊಂದು ವಿಶೇಷವಾದ ಒಂದು ವರ್ಷ. ಮತ್ತು ಪೋಷಕರು, ಖಾಸಗಿ ಶಾಲೆಗಳು, ಆ ಪೋಷಕರು ಆ ಖಾಸಗಿ ಶಾಲೆಗೆ ಸಂಬಂಧಪಟ್ಟವರೇ, ಅವರ ಪರಿಸ್ಥಿತಿನೂ ಕೂಡ ಅರಿಬೇಕು. ಇದೊಂಥರ ವಿಚಿತ್ರವಾದ ವರ್ಷ ಇರೋದ್ರಿಂದ ಸ್ವಲ್ಪ ಇಬ್ಬರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಎಲ್ಲರ ಒಂದು ನಿಲುವು. ಅದಕ್ಕೋಸ್ಕರ ನಾವು ಎಲ್ಲ ಸಾಧ್ಯತೆಗಳನ್ನ ನೋಡಿ ಎಲ್ಲ ಜೊತೆ ಚರ್ಚೆ ಮಾಡಿ 70% ಶುಲ್ಕನ ಈ ಉಳಿದ 4 ತಿಂಗಳಿಗೆ ತಗೋಬಹುದು ಅಂತ ಹೇಳಿದ್ದೀವಿ. ನಾಳೆ ಈ ಬಗ್ಗೆ ಮಾತಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಶಿಕ್ಷಣ ಪರಿವೀಕ್ಷಕರು ಆಗಿರುವಂತ ನಾಗೇಂದ್ರಪ್ಪ ಅವರಾದಿ ಅವರು ನಮ್ಮ ಜೊತೆ ಇದ್ದಾರೆ. ನಾಗೇಂದ್ರಪ್ಪ ಸರ್ ನಮಸ್ಕಾರ. ಸೊ ಇವಾಗ ಸೋಫಾ ನಾವು ನೋಡ್ದಂಗೆ 9ರಿಂದ 12ನೇ ಕ್ಲಾಸಸ್ ಏನು ಸ್ಟಾರ್ಟ್ ಆಗಿದೆ. ಸೊ ಏನು ಸಮಸ್ಯೆಗಳು ಆಗಿಲ್ಲ ಅಂದ್ರೆ ಮೇಜರ್ ಸಮಸ್ಯೆಗಳು. ಬಟ್ ಇವಾಗ 1ರಿಂದ 8ನೇ ತರಗತಿ ಸ್ಟಾರ್ಟ್ ಮಾಡಬೇಕು ಅಂತೀರಾ ಅಥವಾ 6ರಿಂದ 8ನೇ ತರಗತಿ ಸ್ಟಾರ್ಟ್ ಮಾಡೋದು ಸೂಕ್ತ ಅಂತೀರಾ ಈ ಹಂತದಲ್ಲಿ? ನನ್ನ ಅನಿಸಿಕೆ ಅಂತಂದ್ರೆ ಈಗ ಈ ಕ್ಲಾಸ್ಗಳನ್ನ ಪ್ರಾರಂಭ ಮಾಡೋದು ಸೂಕ್ತ ಮೇಡಮ್. ಅಂದ್ರೆ 1ನೇ ತರಗತಿಯಿಂದಲೇ 1ನೇ ತರಗತಿಯಿಂದ ಅಂತ ನಾವು ಹೇಳಬಹುದಾದ್ರೆ ಈಗ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಒಂದಿಷ್ಟು ಈ ವಿದ್ಯಾಗಮದ ಮಾದರಿಯಲ್ಲಿ ಮಾಡಿ 6ನೇ ತರಗತಿಯಿಂದ ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತು ಮೇಡಮ್. ಯಾಕಂದ್ರೆ ಪೂರ್ತಿ ಸಮಯ 1ರಿಂದ 6ವರೆಗೂ ಇರಕ್ಕಾಗಲ್ಲ. ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೆ ಬಿಸಿ ಊಟ ಬೇಕು. ಮತ್ತೆ ಬಿಸಿ ಊಟಕ್ಕೆ ಇವತ್ತೆಲ್ಲ ಏನೆಲ್ಲ SOP ಅನ್ನ ಅಳವಡಿಸ್ಕೊಳ್ಬೇಕಾಗಿದೆ ಅದು ಕಷ್ಟದ ಕೆಲಸ. SOP ಅನ್ನ ಒಪ್ಕೊಂಡ್ ಮಾಡೋದು ಅಂತ ಸಂದರ್ಭದಾಗ 1ರಿಂದ 5 ವಿದ್ಯಾಗಮದ ಪ್ರಕ್ರಿಯೆಯಲ್ಲಿ ಮಾಡಿ ಉಳಿದಂತ 6ರಿಂದ ಈಗೇನ್ 12ವರೆಗೂ ಮಾಡ್ತಾ ಇದ್ದಾರೆ ಅದನ್ನ ಮಾಡಿದ್ರೆ ಒಳ್ಳೇದು. ಮತ್ತೆ ಈಗ ಸಂಪೂರ್ಣ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ನಾವು ಕಷ್ಟ ಅನುಭವಿಸ್ತಾ ಇದೀವಿ ಶಾಲೆಗೆ ಮಕ್ಕಳನ್ನ ತರಕ್ಕೆ. ಯಾಕಂದ್ರೆ ಎಲ್ಲಾ ಮಕ್ಕಳು ಬಂದ್ರೆ ಒಳ್ಳೇದು. ಈಗ ಒಂದ್ ಮನೆಯಲ್ಲಿ 4 ಮಕ್ಕಳು ಇದ್ರೆ 1-2 ಮಗು ಬಂದು ಉಳಿದ ಮಕ್ಕಳು ಮನೆಯಲ್ಲಿ ಇರೋದು ಇದು ಅವ್ರಿಗೂ ಒಂದ್ ತೊಂದ್ರೆ ಆಗ್ತಾ ಇರೋದು. ಹಂಗಾಗಿ ಇದನ್ನ ಪ್ರಾರಂಭ ಆದ್ರೆ ಒಳ್ಳೇದು.
ಮತ್ತೆ ಶಿಕ್ಷಣ ಬೇಕು ಮೇಡಮ್. ಈಗ ಒಂದು ಸರ್ವೆಗಳು ಎಲ್ಲ ಬರ್ತಾ ಇದಾವೆ. ನಮ್ಗೆ ಈ ಗ್ಯಾಪ್ ಏನಿದೆ ಅಂದ್ರೆ ನಿರಂತರತೆ ಅನ್ನೋದನ್ನ ತಪ್ಪಿ ಹೋಗೋದ್ರಿಂದ ತೊಂದರೆ ಎಷ್ಟು ಅನುಭವಿಸ್ತಾ ಇದೀವಿ ಅಂತ ನಮ್ಗೆ ಮನವರಿಕೆ ಆಗ್ತಾ ಇದೆ. ದಯವಿಟ್ಟು ಇದನ್ನ ಶುರು ಮಾಡ್ಬೇಕು. ಕ್ಲಾಸ್ ಅನ್ನೋದಾದ್ರೆ ಬೆಸ್ಟ್ ಅಂತ ನಮ್ಗೆ ಅನಿಸ್ತು. ತುಂಬಾ ಜನ ಶಿಕ್ಷಣ ತಜ್ಞರು ಹೇಳ್ತಾ ಇದ್ರು, ಯಾಕಂದ್ರೆ ಈ ಬಗ್ಗೆ ಬೆಳಗ್ಗೆಯಿಂದ ನ್ಯೂಸ್ 18 ಒಂಥರ ಅಭಿಯಾನ ಮಾಡ್ತಾ ಇದೆ. ನಾಗೇಂದ್ರಪ್ಪ ಸರ್, ತುಂಬಾ ಜನ ಹೇಳಿದ್ದು ಶಿಕ್ಷಣ ತಜ್ಞರೇ, ಸೊ ಈ ಶೈಕ್ಷಣಿಕ ವರ್ಷ ಏನಿದೆ ಅದು ಮುಗ್ದು ಹೋಗ್ಬಿಡ್ಲಿ, ಇವಾಗೇನಾದ್ರು ಮತ್ತೆ ಸ್ಟಾರ್ಟ್ ಮಾಡಿ ಎಕ್ಸಾಮ್ ಪರ್ಪಸ್ಗೋಸ್ಕರನೇ ಮಾಡಿದ್ರು ಮತ್ತೇನಾದ್ರು ಗ್ಯಾಪ್ ಕೊಟ್ಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಈಗ 1.5 ತಿಂಗಳು 2 ತಿಂಗಳೇನಿದೆ ಅದು ಮುಗ್ದು ಹೋಗ್ಬಿಡ್ಲಿ, ಆಮೇಲೆ ಇವರು ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಲಿ ಅಂತ ತುಂಬಾ ಜನ ಅಡ್ವೈಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಈ ಪರೀಕ್ಷೆ ಅನ್ನೋದೊಂದೇನು ನಮ್ಮ ಎದುರು ಇಡ್ತಾ ಇದ್ದಾರೆ. ಪರೀಕ್ಷೆ ಅನ್ನೋದನ್ನ ಬೇರೆ ರೀತಿಯಿಂದ ಮಾಡ್ಲಕ್ ಸಾಧ್ಯ. ನಾವು ಯಾವಾಗ CCEಯನ್ನ ನಾವು ನಿರಂತರ ವ್ಯಾಪಕ ಮೌಲ್ಯಮಾಪನ ಅನ್ನೋದನ್ನ ಏನು ಅಳವಡಿಸ್ಕೊಂಡಿದೀವಿ, ಪರೀಕ್ಷೆ ಬೇರೆ ರೀತಿಯಿಂದ ಮಾಡ್ಬೋದು. ಈಗ ಒಬ್ಬ ಮಗುವನ್ನ ಮುಂದಿನ ವರ್ಗಕ್ಕೆ ವರ್ಗಾಯಿಸೋದಿದೆ ಅಲ್ಲ, ಅದಕ್ಕೆ ಒಂದು ಪ್ರಕ್ರಿಯೆ ಅಂತ ಆಗೋದಷ್ಟೇ. ಅದು ಪರೀಕ್ಷೆ ಅನ್ನೋದಾದ್ರೆ ಒಂದು ಕ್ವಶನ್ ಪೇಪರು ಅದಕ್ಕೆ ಆನ್ಸರ್ ಇದೇ ರೀತಿ ಆಗ್ಬೇಕು ಅನ್ನೋದೇನಿಲ್ಲ. ಅದನ್ನ ನಾವು ಸೆಂಟ್ರಲ್ ಗವರ್ಮೆಂಟ್ ಏನ ಒಪ್ಕೊಂಡಿದೆ, CBSE ಅವ್ರು ಏನ್ ಒಪ್ಕೊಂಡ್ರೆ ಆ ರೀತಿ ಇವತ್ತಿಗೂ CC ನಾವು ಒಪ್ಕೊಂಡಿಲ್ಲ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ನಾವು ಅದನ್ನ ಮಾಡಿದ್ರೆ ಮಗುವಿಗೆ ಅದು ಪರೀಕ್ಷೆ ಅನ್ಸಲ್ಲ. ಕಲಿಕೆ ನಿರಂತರತೆಗೆ ಏನ್ ಬೇಕು, ಚಟುವಟಿಕೆಯಲ್ಲಿ ತೊಡಗೋದು, ಮಗು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗೋದಲ್ಲ, ಇದನ್ನ ಆದಷ್ಟು ಬೇಗ ಮಾಡ್ರೆ ಒಳ್ಳೇದು. ಇದು ಶೈಕ್ಷಣಿಕ ವರ್ಷ ಮುಗಿಲಿ ಅಂತ ನಾವು ಕಾಯ್ದೇವು ಅಂದ್ರೆ ಇನ್ನಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರ್ತದೆ ಮೇಡಮ್. ದಯವಿಟ್ಟು ಇದನ್ನ, ನಾನು ಶಿಕ್ಷಣ ತಜ್ಞರು ಅನ್ನೋದಾದ್ರೆ ನಾವೇನ್ ಅಲ್ಲಗಳೆಲ್ಲ, ಆದ್ರೆ ಈಗ ಯಾರು ತೊಡ್ಕೊಂಡಿವಿ ಈ ಪ್ರಕ್ರಿಯೆಯಲ್ಲಿ, ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ, ನಮಗಂತೂ ಅನಿಸ್ತಾ ಇದೆ ಮಗು ಗ್ಯಾಪ್ ಆಗ್ತಾ ಇದೆ, ಮಗು ಬೇರೆ ಕಡೆ ವಿಮುಖನಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ, ನೀವು ಹೇಳಿದ್ ರೈಟ್ ಸರ್. ಯಾಕಂದ್ರೆ ಈಗ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿನೂ ಕೂಡ ಒಂದು ಸರ್ವೆ ಮಾಡಿತ್ತು. ಅದ್ರ ಪ್ರಕಾರ ಗಣಿತ ಮತ್ತೆ ಈ ಲ್ಯಾಂಗ್ವೇಜಸ್, ಭಾಷೆ ಏನಿದೆ ಅದನ್ನ ಮರ್ತು ಬಿಡ್ತಾ ಇದ್ದಾರೆ ಮಕ್ಕಳು, ತುಂಬಾ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಅಂತ. ಮತ್ತೊಂದು ವಿಚಾರ ಸರ್, ಇವಾಗ ನೀವಂದ್ರಿ ಈ ಎಕ್ಸಾಮ್ ಅಂತ ಇರೋದು ಒಂದ್ ಕ್ಲಾಸಿಂದ ಮತ್ತೊಂದು ಕ್ಲಾಸ್ನ ಮಕ್ಕಳನ್ನ ವರ್ಗಾವಣೆ ಮಾಡೋದಕ್ಕೆ ಅಂತ ಹೇಳಿ. ಅಕಸ್ಮಾತ್ ಇವಾಗ ಕರ್ಸ್ಬಿಟ್ಟು ಅವ್ರ ಹತ್ರ ಎಕ್ಸಾಮ್ ಬರ್ಸೋದು ಅಥವಾ ಓರಲಿ ಏನಾದ್ರು ಕ್ವೆಶ್ಚನ್ಸ್ ಕೇಳಿದ್ರು ಕೂಡ ತುಂಬಾ ಜನ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಕೇಪಬಲ್ ಇದಾರಾ ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರನ್ನ ತಯಾರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಇಮಿಡಿಯೇಟ್ ಆಗಿ? ನಾನು ಹೇಳ್ತಾ ಇರೋದು, ಈ ಪರೀಕ್ಷೆ ಅಂದ್ರೆ ಕಂಟೆಂಟ್ ಇಷ್ಟು ಇರಬೇಕು ಅಂದಾಗ ಆಗಲ್ಲ, ಕೇಪಬಲ್ ಇಲ್ಲ ಮೇಡಮ್. ಅಂದ್ರೆ ಇಷ್ಟು ಕಂಟೆಂಟ್ ಅನ್ನ 3ನೇ ತರಗತಿ ಕಂಟೆಂಟ್ ಅನ್ನ ಪೂರ್ತಿಯಾಗಿ ಕೇಳಬೇಕು, 4ನೇ ಇದು ಅಲ್ಲ ಮೇಡಮ್. ನಾನು ಒಂದು ಕಲಿಕಾ ಗುರಿಯನ್ನು ನಿರ್ಧಾರ ಮಾಡಿ ಒಂದು 3 ತಿಂಗಳು ಇದೆ ನಮ್ ಕೈಯಲ್ಲಿ ಇರೋದು. ಈಗ ಮಾರ್ಚ್ ಏಪ್ರಿಲ್ ಮೇ ಅಂತ ನಾನು ಅನ್ಕೊಂಡಿದ್ರೆ, ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾನು ಮೂಲ ಕಲಿಕೆ ಏನಿದೆ ಅದನ್ನೇ ರೂಢಿಸ್ಕೊಂಡು ಅದ್ರ ಮೇಲೆ ಒಂದು ಚಟುವಟಿಕೆಯನ್ನ ರೂಪಿಸಿ ಆ ಚಟುವಟಿಕೆ ಮೂಲಕ ಕಲಿಕೆಯನ್ನ, ಅಂದ್ರೆ ಮೂಲಭೂತ ಕಲಿಕೆ, ಈಗ ಭಾಷೆಯಲ್ಲಿ ಓದೋದು ಬರೋದು ಮಾತನಾಡೋದು ಆಲಿಸೋದು ಹೆಂಗಿದೆ, ಇದರಲ್ಲಿ ಮೂಲಭೂತ ಕಲ್ಪನೆಗಳು ಏನು ಪರಿಕಲ್ಪನೆಗಳು ಅವುಗಳನ್ನ ಮಾತ್ರ ನಾವು ಪರೀಕ್ಷೆಗೆ ಒಳಪಡಿಸಿ ಅಷ್ಟನ್ನ ಮಾಡಿ ವರ್ಗಾವಣೆ ಮಾಡಿದ್ರೆ ಒಳ್ಳೇದಾಗ್ತದ. ಇಡೀ ಕಂಟೆಂಟ್ ಅನ್ನ ನಾನು ಪರೀಕ್ಷೆಗೆ ಒಳಪಡಿಸಿದೆ ಅಂದ್ರೆ ಅದು ತಪ್ಪಾಗ್ತದೆ. ಸುಮ್ಮನೆ ಪಾಸ್ ಮಾಡಿದ್ರು ಅನ್ನೋ ಮನೋಭಾವ ಬರ್ಬೋದು ಮಕ್ಕಳಲ್ಲಿ, ಪಾಲಕರಲ್ಲಿ. ಫೈನ್, ಥ್ಯಾಂಕ್ ಯು ನಾಗೇಂದ್ರ ಪಾವರಾದಿ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಶುಲ್ಕ ಕಡಿತ ಆಗಬೇಕು ಅಂತ ಸಾಕಷ್ಟು ಹೋರಾಟ ಆಯಿತು, ಗೊಂದಲನೂ ಇತ್ತು. ಆದ್ರೆ ಸರ್ಕಾರಕ್ಕೊಂದು ಫುಲ್ ಸ್ಟಾಪ್ ಇಡ್ತು. ಅದು 30% ಫೀಸ್ ಅನ್ನ ಕಟ್ಟಬೇಕಾಗಿಲ್ಲ ಅಂತ. ಶುಲ್ಕ ಕಡಿತ ಆಯ್ತಲ್ಲ ಅಂತ ಪೋಷಕರು ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡ್ತಲೇ ಇದೀಗ ಮತ್ತೊಂದು ಆತಂಕ, ಟೆನ್ಷನ್ ಶುರುವಾಗಿದೆ. ಅಂದ್ರೆ ಮತ್ತೊಂದು ಫೀಸ್ ನೆಪದಲ್ಲಿ ಸುಲಿಗೆ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಮಕ್ಕಳ ಸುರಕ್ಷತೆ ನೆಪದಲ್ಲಿ ಈಗ ಸ್ಯಾನಿಟೈಸ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಪೋಷಕರು. ಈಗ ಸುರಕ್ಷತೆ ನೆಪದಲ್ಲೇ ಬರೆ ಹಾಕೋದಕ್ಕೆ ಒಳಗೇನೆ ತಯಾರಿಗಳಾಗ್ತಾ ಇದೆ. ಬಟ್ ಇದೆಲ್ಲ ಕಂಡು ಕಾಣದಂತೆ ಸರ್ಕಾರ ಇದೆ, ಅಧಿಕಾರಿಗಳಿದ್ದಾರೆ. ಖಾಸಗಿ ಶಾಲೆಗಳ ಸುರಕ್ಷತಾ ಸೆಸ್ಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸುರಕ್ಷತಾ ಸೆಸ್ ಅಂತ ಪೋಷಕರ ಮೇಲೆ ವಿಧಿಸೋದಕ್ಕೆ, ಮಕ್ಕಳ ಮೇಲೆ ವಿಧಿಸೋದಕ್ಕೆ ಶಾಲೆಗಳು ರೆಡಿ ಆಗಿವೆ, ಖಾಸಗಿ ಶಾಲೆಗಳು. ಯಾಕಂದ್ರೆ ಸರ್ಕಾರ ಹೇಳಿತ್ತು 70% ಫೀಸ್ ಅನ್ನ ನೀವು ತಗೋಬೇಕು, 30% ಫೀಸ್ ಅನ್ನ ತಗೊಳ್ಬಾರ್ದು ಅಂತ. ಬಟ್ ಇವಾಗ ಪದೇ ಪದೇ ಸ್ಯಾನಿಟೈಸ್ ಮಾಡಬೇಕಾಗತ್ತೆ. ಈ ಶುಲ್ಕ ಭರಿಸೋದು ಯಾರು, ಈ ಹೊರೆಯನ್ನ ಭರಿಸೋದು ಯಾರು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಪೋಷಕರಿಂದಲೇ ಕಲೆಕ್ಟ್ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೋವಿಡ್-19 ಒಂದು ಸಂದರ್ಭದಲ್ಲಿ SOP ಮಾಡೋದಕ್ಕೆ, ಅಂದರೆ ಸುರಕ್ಷತೆಯನ್ನು ಮತ್ತು ಸ್ಯಾನಿಟೈಸ್ ಮಾಡುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆರ್ಥಿಕವಾಗಿ ಹೆಚ್ಚು ಹಣದ ಅಗತ್ಯ ಇದೆ. ಇದರಲ್ಲಿ ವಿಶೇಷವಾಗಿ ಸ್ಯಾನಿಟೈಸೇಷನ್ ಲಿಕ್ವಿಡ್ ಇರ್ಬೋದು, ಅಥವಾ ಥರ್ಮಾಮೀಟ್ರ್ ಇರ್ಬೋದು, ಆಕ್ಸಿಮೀಟ್ರ್ ಇರ್ಬೋದು, ಅಥವಾ ಲಿಕ್ವಿಡ್ ಸೋಪ್ ಇರ್ಬೋದು, ಇವೆಲ್ಲವನ್ನು ಒದಗಿಸಬೇಕಾಗತ್ತೆ ಮಕ್ಕಳ ಹಿತದೃಷ್ಟಿಯಲ್ಲಿ. ಇದಕ್ಕೆ ತಗೊಳ್ಳುವಂಥ ಖರ್ಚು ಈಗಾಗಲೇ ಕ್ಯಾಂಪ್ಸ್ ಮೊದಲಿಂದಲೂ ಶಾಲೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ಮನವಿ ಮಾಡಿದ್ವಿ, ರಿಯಾಯಿತಿ ದರದಲ್ಲಿ ಕೆಮಿಕಲ್ಸನ್ನು ಕೊಡಿ, ಸ್ಯಾನಿಟೈಸ್ ಮಾಡಿಕೊಡಿ, ಇಲ್ಲವಾದಲ್ಲಿ
ಅಟ್ಲೀಸ್ಟ್ ಡಿಸ್ಕೌಂಟ್ ಮುಖಾಂತರ ನಮಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಒದಗಿಸ್ಕೊಡಿ ಅಂತ ಯಾವುದಕ್ಕೂ ಸ್ಪಂದಿಸಿಲ್ಲ. ಇವತ್ತು ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ಪಾಲಕ ಪೋಷಕರ ಮೇಲೆ ಶುಲ್ಕವನ್ನು ಹೇರಬೇಕಾಗತ್ತೆ. ಆದರೆ ಈ ವರ್ಷದ ಮಟ್ಟಕ್ಕೆ ಈಗಾಗಲೇ ಅವರು ದಾಖಲಾತಿ ಮಾಡದೇ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಆ ಪಾಲಕ ಪೋಷಕರಿಗೆ ಇದನ್ನು ಹೊರೆಯಾಗಿ ಹಾಕೋಕ್ಕಾಗಲ್ಲ. ಆದರೆ ಮುಂದಿನ ದಿನಗಳು ಅನಿವಾರ್ಯ ಆಗುತ್ತೆ. ಹಾಗಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಇಲ್ಲಿ ಇದಕ್ಕೆ ಪ್ರತ್ಯೇಕ ಶುಲ್ಕ ನಿಗದಿಪಡಿಸುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಟೈಮ್ನಲ್ಲೇ ಸುರಕ್ಷತಾ ಸೆಸ್ ಅಂತ ಪೋಷಕರ ಮೇಲೆ ಬರೆಯನ್ನ ಹಾಕೋದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದೀಗ ತಯಾರಿಯನ್ನ ಮಾಡ್ಕೊಂಡಿವೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಖಾಸಗಿ ಅವರಿಗೆ ಹೇಳೋದೇ ಬೇರೆ, ನಾವು ಸರ್ಕಾರ ಕೇಳಿದ್ವಿ, ಯಾಕಂದ್ರೆ ಸುರಕ್ಷತಾ ದೃಷ್ಟಿಯಿಂದ ಮಕ್ಕಳನ್ನ ನಾವು ಸೇಫ್ ಆಗಿ ಇಡಬೇಕು ಸ್ಕೂಲಲ್ಲಿ ಅಂತಂದ್ರೆ ಸ್ಯಾನಿಟೈಸ್ ಮಾಡಲೇಬೇಕಾಗತ್ತೆ. ಸ್ಯಾನಿಟೈಸ್ ಮಾಡಬೇಕು ಅಂತಂದ್ರೆ ತಿಂಗಳಿಗೆ ಹತ್ತತ್ರ 1 ಲಕ್ಷನಾದ್ರೂ ಬೇಕಾಗುತ್ತೆ. ಸೊ ಈ ದುಡ್ಡನ್ನ ಯಾರು ಭರಿಸ್ತಾರೆ? ಸರ್ಕಾರ ಭರಿಸ್ಲಿ ಅಂತ ಅವ್ರು ಕೇಳ್ತಿರೋದು. ಆದ್ರೆ ಅದನ್ನ ಪೋಷಕರ ಮೇಲೆ ಹಾಕೋದಕ್ಕೆ ತಯಾರಿಗಳು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಆದ್ರೆ ಕಂಡು ಕಾಣದಂತೆ ಜಾಣ ಕುರುಡುತನ ಇಲ್ಲಿ ಪ್ರದರ್ಶನ ಆಗ್ತಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಶಾಲೆಗಳಿಗೆ ಉಚಿತವಾಗಿ ಸ್ಯಾನಿಟೈಸ್ ವ್ಯವಸ್ಥೆ ಇಲ್ಲ, ಬಟ್ ಇವರೇ ಖರ್ಚು ಹಾಕೊಂಡೀಗ ಮಾಡ್ಬೇಕಾಗತ್ತೆ. ಸ್ಯಾನಿಟೈಸರ್ ವೆಚ್ಚವನ್ನ ಯಾರು ಭರಿಸಬೇಕು? ಹಂಗಾದ್ರೆ ಸದ್ಯಕ್ಕೆ ಪೋಷಕರ ಮೇಲೆ ಈ ಹೊರೆಯನ್ನ ಹಾಕೋದಕ್ಕೆ ತಯಾರಿಗಳ ಆಗ್ತಾ ಇದೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಶಿಕ್ಷಣ ಇಲಾಖೆಗೆ ಸಾಕಷ್ಟು ಬಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಸ್ಪಂದನೆ ಈ ವಿಚಾರವಾಗಿ ಸಿಕ್ಕಿಲ್ಲ. ಸದ್ಯಕ್ಕಂತೂ ಸ್ವಂತ ಖರ್ಚಿನಲ್ಲೇ ಶಾಲಾ ಆಡಳಿತ ಮಂಡಳಿಗಳು ಈಗ ಸ್ಯಾನಿಟೈಸ್ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬರ್ಬರ್ತಾ ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾರಾದ್ರೂ ಇದು ವೆಚ್ಚವನ್ನ ಭರಿಸಬೇಕು, ಸರ್ಕಾರನೇ ಕೊಡ್ಲಿ ಅಂತ ಅವ್ರು ಕೇಳ್ತಿರೋದು. ಇನ್ನೊಂದ್ ಕಡೆ ಪೋಷಕರ ಮೇಲೂ ಕೂಡ ಈ ಹೊರೆಯನ್ನ ಹಾಕೋದಕ್ಕೆ ತಯಾರಿಗಳು ಆಗ್ತಿದೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ, ಕೊರೋನಾ ಬಂದ ಮೇಲೆ ಫುಲ್ ಫೀಸ್ ಕಟ್ಟೋದಕ್ಕೆ ಪೋಷಕರು ಎಷ್ಟು ಪರದಾಡ್ತಾ ಇದ್ರು, ಹೋರಾಟದ ಹಾದಿಯನ್ನು ಹಿಡಿದಿದ್ರು. ರುಪ್ಸಾ ರಾಜ್ಯಾಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಅವರು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್ ಅವರೇ, ಈಗ ಸರ್ಕಾರಕ್ಕೆ ನಾವು ಕೇಳಿದ್ವಿ, ಸರ್ಕಾರ ಈ ಬಗ್ಗೆ ಏನು ಗಮನ ಹರಿಸಲಿಲ್ಲ. ಹಾಗಾಗಿ ಪೋಷಕರ ಮೇಲೆ ಹಾಕೋದಕ್ಕೆ ಏನಾದ್ರೂ ಪ್ರಿಪರೇಷನ್ ಆಗ್ತಾ ಇದೆಯಾ ಈ ಸುರಕ್ಷತಾ ಸೆಸ್ನ? ಮೇಡಮ್ ಅವರೇ, ನಾವು ಹಲವು ಬಾರಿ ಸರ್ಕಾರದ ಮುಂದೆ ಮನವಿ ಮಾಡಿದ್ವಿ. ಸೊ ನೀವು ಸ್ಯಾನಿಟೈಸರ್ಸ್ ಮತ್ತೆ ಇದನ್ನ ಕೋವಿಡ್ ಟೆಸ್ಟ್ ಅನ್ನ ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಹೇಳಿ. ಸೊ ಸರ್ಕಾರ ಮಾಡ್ಲಿಲ್ಲ, ಅದಕ್ಕೆ ನಮ್ಮ ಇದಕ್ಕೆ ಕವಡೆಕಾಯಿ ಸಮಿತಿ ಮತ್ತು ಕೂಡ ಕೊಡ್ಲಿಲ್ಲ. ಸೊ ಹಾಗಾಗಿ ಈಗ ಅದನ್ನ ನಾವೇ ಭರಿಸ್ತಾ ಇದೀವಿ. ನಾವೇ ಸರ್ಕಾರನ ಕೇಳಿದ್ರು ಕೂಡ ಕೊಡದೇ ಇದ್ದಕ್ಕೆ ನಾವೇ ಕೂಡ ಅದನ್ನ ಬರ್ಸ್ಕೊಂಡು ಮಾಡ್ತಾ ಇದೀವಿ. ಅದನ್ನ ಪೋಷಕರಿಗೆ ಯಾವುದೇ ಕಾರಣದಿಂದ ಹೊರೆ ಆಗಕ್ಕೆ ನಾವು ಬಿಟ್ಟಿಲ್ಲ. ಮತ್ತೆ ಪೋಷಕರನ್ನು ಕೂಡ ನಾವು ಕೇಳಕ್ಕೂ ಹೋಗಿಲ್ಲ ಆ ವಿಚಾರವಾಗಿ. ಯಾಕಂದ್ರೆ ಇದು ಮತ್ತೆ ಅಗೇನ್ ಇದು ನಮಗೆ ತಿರುಗುಬಾಣ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಲೋಕೇಶ್ ಅವರೇ, ಈಗ ಪ್ರತಿನಿತ್ಯ ಸ್ಯಾನಿಟೈಸ್ ಮಾಡ್ತಾ ಇದ್ದೀರಾ ನೀವು ತರಗತಿಗಳನ್ನ, ಅಥವಾ ವಾರಕ್ಕೊಂದ್ಸತಿ ಮಾಡ್ತೀರಾ? ಎಷ್ಟು ಖರ್ಚಾಗುತ್ತೆ ಅದಕ್ಕೆ? ಸ್ಯಾನಿಟೈಸರ್ ಪ್ರತಿದಿನ ಮಾಡ್ತಾ ಇದೀವಿ. ಸೊ ನಮಗೆ ಒಂದು ಶಾಲೆಗೆ ಒಂದು ತಿಂಗಳಿಗೆ, ನಮ್ ಬೆಂಗಳೂರು ಶಾಲೆಗೆ ಒಂದು ತಿಂಗಳಿಗೆ 40,000 ರೂಪಾಯಿ ಖರ್ಚು ಬರ್ತಾ ಇದೆ ಸ್ಯಾನಿಟೈಸರ್. ಲಾಸ್ಟ್ ಜನವರಿ ಮತ್ತಿನ ಬಿಲ್. ಅದೇನು ವಾರಕ್ಕ ಅದು ತಿಂಗಳಿಗೆ? ಇಲ್ಲ, ಒಂದು ತಿಂಗಳಿಗೆ. ಒಂದ್ ತಿಂಗಳಿಗೆ. ಹಾ, ಹೌದು, ಅದನ್ನ ನಾವೇ ಭರಿಸ್ತಾ ಇದೀವಿ. ಬಿಲ್ಡಿಂಗ್ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಅದೊಂದು ಹೋಗ್ತಾ ಇದೆ. ಅದಷ್ಟು ಖರ್ಚು ಬರ್ತಾ ಇದೆ ಮೇಡಮ್. ಇನ್ನ ಕೋವಿಡ್ ಟೆಸ್ಟ್ ಗೆ ಪೋಷಕರಿಗೆ ಅದನ್ನ ಕಂಡೀಷನ್ ಆಗಿ ಹೇಳಿದ್ವಿ, ಕೋವಿಡ್ ಟೆಸ್ಟ್ ಮಾಡಿ ಕೊಟ್ಟಿದ್ರು ಒಂದ್ಸರಿ. ಅದ್ರ ನಂತರ ಯಾವ್ದೇ ರೋಗ ಲಕ್ಷಣಗಳು ನಮ್ಮ ಶಾಲೆಗಳಲ್ಲಿ ಕಂಡು ಬಂದಿಲ್ಲ. 1 to 5th ಕಮೆನ್ಸ್ ಆದ್ರೆ ಗೊತ್ತಾಗುತ್ತೆ. ಬಟ್ ಪ್ರತಿದಿನ ಮಾನಿಟರಿಂಗ್ ಇರುತ್ತೆ. ಇದು ಟೆಂಪರೇಚರ್ ಟೆಸ್ಟ್ ಮಾಡೋ ಅಂತದಿರ್ಬೋದು, ಪಲ್ಸ್ ರೇಟ್ ನೋಡೋ ಅಂತದಿರ್ಬೋದು, ಆಮೇಲೆ ಸ್ಯಾನಿಟೈಸರ್ಸ್ ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ಕೊಳ್ಳೋ ಅಂತದಿರ್ಬೋದು, ಮಾಸ್ಕ್ ಕಂಪಲ್ಸರಿ ಕರೆದಿದ್ರೆ ನಾವೊಂದು ಮಾಸ್ಕ್ ಕೊಡ್ತಾ ಇದೀವಿ ಶಾಲೆನಲ್ಲಿ, ಕಂಪಲ್ಸರಿ ಮಾಡಿ ನಡೆಸ್ತಾ ಇದೀವಿ ಶಾಲೆಗಳು. ಅಂತ ಪರಿಸ್ಥಿತಿ ಏನ್ ಬಂದಿಲ್ಲ. ಯಾಕಂದ್ರೆ ಕಳೆದ ವಾರ ನಾವು ಇದು ಟೆಸ್ಟ್ ಅನ್ನ, ಕೋವಿಡ್ ಟೆಸ್ಟ್ ಅನ್ನ ಕಂಪಲ್ಸರಿ ಒಂದ್ಸಾರಿ ಟೆಸ್ಟ್ ಮಾಡಿಸಿದ್ವಿ. ಸೊ ಯಾರ್ದು ಪಾಸಿಟಿವ್ ಬರ್ಲಿಲ್ಲ. ಅಂದ್ರೆ ಶಾಲೆಯ ವಿಸ್ತೀರ್ಣತೆ ಎಷ್ಟಿರುತ್ತೆ ಅದ್ರ ಮೇಲೆ ಖರ್ಚು ವೆಚ್ಚ ಹೋಗುತ್ತೆ ಅಂತ ಕಾಣಿಸುತ್ತೆ ಅಲ್ವಾ? ಕೆಲವು ಶಾಲೆಗಳಲ್ಲಿ 1 ಲಕ್ಷನೂ ಆಗುತ್ತೆ, ಅದಕ್ಕೂ ಜಾಸ್ತಿ ಆಗುತ್ತೆ ತಿಂಗಳಿಗೆ ಖರ್ಚು ಅಂತ ನಾವು ಕೇಳ್ತೀವಿ ಈ ಸ್ಯಾನಿಟೈಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ. ಬಹಳ ದೊಡ್ಡ ಶಾಲೆಗಳಿದ್ರೆ ಬರುತ್ತೆ. ನಮ್ದು ಬೆಂಗಳೂರು CBSE ಶಾಲೆ, ಅಲ್ಲಿ ಸ್ವಲ್ಪ ದೊಡ್ಡದೇ. ಬಟ್ ಈ ಕೆಲವರು 10,000, 6,000, 8,000 ಮಕ್ಕಳಿರೋ ಅಂತ ಶಾಲೆಗಳು ತುಂಬಾ ದೊಡ್ಡವಿರ್ತವೆ. ಅಂತವ್ರಿಗೆ ಸಹಜವಾಗಿ ಖರ್ಚು ಜಾಸ್ತಿ ಬಂದೇ ಬರುತ್ತೆ. ಫೈನ್, ಥ್ಯಾಂಕ್ ಯು ಲೋಕೇಶ್ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.
ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎರಡು ಮೇಜರ್ ಸುದ್ದಿಗಳ ಬಗ್ಗೆ ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಒಂದು, ನಾಳೆ ಶಿಕ್ಷಣ ಇಲಾಖೆ ಸರ್ಕಾರದ ಮಧ್ಯದಲ್ಲಿ ಒಂದು ಮಹತ್ವದ ಸಭೆ ಆಗುತ್ತೆ. ಅದು ಶಾಲೆ ಶುರು ಮಾಡೋ ಬಗ್ಗೆ. ಯಾಕಂದ್ರೆ ಈಗ ಆಲ್ರೆಡಿ 9ರಿಂದ 12ನೇ ತರಗತಿ ತನಕ ಶಾಲೆ ಆರಂಭವಾಗಿದೆ. ಈಗ 1ರಿಂದ 8ನೇ ತರಗತಿ ತನಕ ಸ್ಟಾರ್ಟ್ ಮಾಡಬೇಕಾ ಬೇಡ ಅನ್ನೋ ವಿಚಾರ ನಾಳೆ ಗೊತ್ತಾಗುತ್ತೆ. ನಾಳೆ ಆರೋಗ್ಯ ಇಲಾಖೆ ಜೊತೆ ನಮ್ಮ ಇಲಾಖೆಯ ಒಂದು ಸಭೆ ಇದೆ. ಈಗಾಗಲೇ ನಾವು 9, 10, 11, 12 ಈ ತರಗತಿಗಳಿಗೆ ನಾವು ಚಟುವಟಿಕೆ ಪ್ರಾರಂಭ ಮಾಡಿದ್ದೀವಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.